ರೈತ ಬಾಂಧವರಿಗೆ ನಮಸ್ಕಾರ ಎಲ್ಲರಿಗೂ. ಸೊ ನೋಡ್ತಾ ಇದ್ದೀರಾ ನೀವು ಲಕ್ಕಿ ಗೋಟ್ ಫಾರ್ಮಲ್ಲಿ ಏನಂತಂದರೆ ಹಾಸನ ಮತ್ತು ಮಂಡ್ಯ ಮೈಸೂರು ಸೊ ಆ ಕಡೆ ಭಾಗದವ್ರು ರೈತರು ಏನಂತಂದರೆ ಸೊ ಬಂದು ಏನಂತಂದರೆ ಉಸ್ಮಾನಿಬಾದ್ ಮೇಕೆಗಳು ತೊಗೊಂಡು ಹೋಗ್ತಾ ಇದ್ದಾರೆ. ಮತ್ತು ಈ ಕಡೆಯೂ ಬಂದಿದ್ದಾರೆ, ತುಂಬ ಹುಬ್ಬಳ್ಳಿ ಸೈಡೆಲ್ಲ ಬಂದಿದ್ದಾರೆ, ಹಾವೇರಿ ಸೈಡ್ದವರೆಲ್ಲ ಬಂದಿದ್ದಾರೆ. ಟೋಟಲಾಗಿ ಏನಂತಂದರೆ ಒಂದು 200 ಮೇಕೆಗಳು ತೊಗೊಂಡು ಹೋಗ್ತಾ ಇದ್ದಾರೆ. ಎಲ್ಲನೂ ಏನಂತಂದರೆ ಸೆಕೆಂಡ್ ಪ್ರೆಗ್ನೆನ್ಸಿ, ಥರ್ಡ್ ಪ್ರೆಗ್ನೆನ್ಸಿ. ತುಂಬ ಜನ ಕೇಳ್ತಾ ಇದ್ದಾರೆ, ಸರ್ ನಮಗೆ ಉಸ್ಮಾನಿಬಾದ್ ಮೇಕೆ ಅಂತ ಹೇಳ್ತಾರೆ 3 ಮರಿ ಕೊಡೋ ಚಾನ್ಸಸ್ ಎಷ್ಟು % ಇರುತ್ತೆ ಅಂತ ಕೇಳ್ತಾರೆ. ನೋಡಿ, ಯಾವಾಗಲೂ ಏನಂತಂದರೆ ಥರ್ಡ್ ಪ್ರೆಗ್ನೆನ್ಸಿ ಮೇಕೆಗಳು ತೊಗೊಂಡ್ರೆ ಒಂದು 70 to 80% ಏನಂತಂದರೆ 3 ಮರಿ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಏನಂತಂದರೆ ಥರ್ಡ್ ಪ್ರೆಗ್ನೆನ್ಸಿನ ನಿಮಗೆ ರೆಕಮೆಂಡ್ ಮಾಡ್ತೀನಿ ನಾನು. ಸೊ ಯಾರಿಗೆ ಬೇಕಾಗಿತ್ತು ಅಂದರೆ, ಈಗ ಸಮ್ಮರ್ ಇದೆ, ನಿಮಗೆ ಮಳೆಗಾಲದಲ್ಲಿ ಸಾಕಾಣಿಕೆ ಮಾಡಬೇಕಾಗಿತ್ತು ಅಂತಂದರೆ ರೋಗ ಬಾಧೆ ಜಾಸ್ತಿ ಇರುತ್ತೆ. ಸೊ ಈಗ ಒಂದು ಬಿಸಿಲು ಟೈಮಲ್ಲಿ ಸಾಕಾಣಿಕೆ ಮಾಡೋದ್ರಿಂದ ಸೊ ರೋಗ ಬಾಧೆ ತುಂಬ ಕಡಿಮೆ, ಅಂದರೆ ಮೇಕೆಗಳಲ್ಲಿ ಬರುವಂಥದ್ದು 80% ರೋಗ ಬಾಧೆ ಕಡಿಮೆ ಇರುತ್ತೆ. ನಾರ್ಮಲಾಗಿ ಏನು ನೀವು PPR ET ಏನು ಇಂಜೆಕ್ಷನ್ ಏನು ಮಾಡಿಸೋದಿರುತ್ತೆ, ಮೆಡಿಸಿನ್ ಅದಷ್ಟೇ ಮಾಡೋದಿರುತ್ತೆ. ಸೊ ಈ ಟೈಮಲ್ಲಿ ನೀವು ಹೊಸ್ದಾಗಿದ್ದಾರೆ ಅಂದರೆ ನೀವು ಸ್ಟಾರ್ಟಪ್ ಮಾಡಬೇಕನ್ನೋರು ಸಾಕಾಣಿಕೆ ಮಾಡಿದರೆ ಸೊ ಅವ್ರಿಗೇನಂತಂದರೆ ನೆಕ್ಸ್ಟ್ ನೀವು ಮಳೆಗಾಲ ಅಥವಾ ಚಳಿಗಾಲ ಯಾವುದೇ ಸೀಸನ್ ಬಂದ್ರೂ ಅಲ್ಲಿವರೆಗೂ ನಿಮ್ಗೆ ಗೊತ್ತಾಗಿಬಿಡುತ್ತೆ ಮೇಕೆಗಳನ್ನ ಯಾವ ಥರ ನೋಡ್ಕೋಬೋದು ಅಂತೇಳಿ. ಸೊ ಹಂಗಾಗಿ ಈಗ ತುಂಬ ಜನರ ಸ್ಟಾರ್ಟಪ್ ಮಾಡ್ತಾಯಿದ್ದಾರೆ. ಯಾರಿಗೆ ಬೇಕಾಗಿತ್ತು ಅಂದರೆ ನಿಮಗೆ ಉಸ್ಮಾನಿಬಾದ್ ಮೇಕೆನೂ ಸಿಗುತ್ತೆ, ಬೀಟಲ್, ಬರ್ಬರಿ, ಶಿರೋಯಿ, ಸೋಜತ್ ಎಲ್ಲ ಟೈಪ್ಸೂ ಸಿಗುತ್ತೆ. ಮೊನ್ನೆ ಏನಂತಂದರೆ ವಡಗೇರದಲ್ಲಿ ಅಂದರೆ NLM ಸ್ಕೀಮ್ಗೋಸ್ಕರ ಏನಂತಂದರೆ ಸಾಕಾಣಿಕೆ ಮಾಡೋರು ಒಂದು 500 ಮೇಕೆಗಳು ತೊಗೊಂಡು ಹೋದರು. ಸೊ ತುಂಬ ಜನ ಎಲ್ಲ NLM ಸ್ಕೀಮಲ್ಲಿ ಸಾಕಾಣಿಕೆ ಮಾಡೋರು ತೊಗೊಂಡು ಹೋಗ್ತಾರೆ, ಒಳ್ಳೆ ಶೆಡ್ ಮಾಡಿದ್ರೆ ತೊಗೊಂಡು ಹೋಗ್ತಾರೆ. ಇಲ್ಲ ಸರ್ ನಮಗೆ ಒಂದು 30 ಬೇಕಂತ ತೊಗೊಂಡು ಹೋಗ್ತಾರೆ. 30 ಮೇಲೆ ತೊಗೊಂಡ್ರೆ ಕರ್ನಾಟಕದಲ್ಲಿ ನೀವು ಯಾವುದೇ ಜಿಲ್ಲೆಯಲ್ಲಿದ್ದರೂ ಟ್ರಾನ್ಸ್ಪೋರ್ಟ್ ಫ್ರೀ ಕೊಡ್ತಾರೆ. ಸೊ ಎರಡನೇದು ಮುಖ್ಯ ಉದ್ದೇಶ ಏನು ರೈತ ಬಾಂಧವರಿಗೆ ಅಂತಂದರೆ, ನಿಮಗೆ ಸಾಕಾಣಿಕೆ ಮಾಡ್ತಾ ಇದ್ದೀರಿ ಅಂದರೆ ಯಾವ ಟೈಪ್ ನಾನು ಮಾಡಬೇಕನ್ನೋದು ಇಂಪಾರ್ಟೆಂಟು. ಸೊ ಅಬ್ದುಲ್ ಅವರು ಯೂಟ್ಯೂಬಲ್ಲಿ ಹೇಳಿದ್ದಾರೆ ಅಂತೇಳಿ ಇದೇ ಮಾಡಬೇಕನ್ನೋದಲ್ಲ. ನಿಮಗೆ ಬ್ರೀಡಿಂಗ್ ಮಾಡಬೇಕಾ ಅಥವಾ ಫ್ಯಾಟ್ನಿಂಗ್ ಮಾಡಬೇಕಾ ಅಥವಾ ಗಂಡು ಮೇಕೆಗಳ ತಂದು ಸಾಕಾಣಿಕೆ ಮಾಡಬೇಕಾ, ಯಾವ ಟೈಪ್ ಅನ್ನೋದು ನಿಮಗೆ ಗೊತ್ತಿರಬೇಕು. ಇಲ್ಲ ನಾನು ಪ್ರೆಗ್ನೆನ್ಸಿ ತಂದು ಮೇಕೆಯಿಂದ ಮರಿ ಮಾಡಿ, ಯಾಕಂದ್ರೆ ಮರಿಗಳು ತುಂಬ ಡಿಮ್ಯಾಂಡ್ ಇದೆ. ಒಂದು 3 ತಿಂಗಳ ಮರಿಗಳು ಏನಂತಂದರೆ 5,000 ರೂಪಾಯಿ 6,000 ರೂಪಾಯಿಗೆ ಹೋಗ್ತಾ ಇದ್ದಾವೆ, ಆ ಥರ ಡಿಮ್ಯಾಂಡ್ ಇದೆ. ಅದೇ ನೀವು ದೊಡ್ಡ ಮೇಕೆಗಳು ನೀವು ಮಾರಾಟ ಮಾಡಬೇಕಂದ್ರೆ ಡಿಮ್ಯಾಂಡ್ ಇಲ್ಲ. ಏನಕ್ಕೆ ಅಂದರೆ ಅಲ್ಲಿ ನಿಮಗೆ ವೇಟ್ ನೋಡ್ತಾರೆ, ಅಂದರೆ ತೂಕ ನೋಡ್ತಾರೆ, ಯಾಕಂದರೆ ಅವರು ಕಟಿಂಗ್ ತೊಗೊಂಡು ಹೋಗ್ತಾರೆ. ಸೊ ಹಂಗಾಗಿ ಅವ್ರಿಗೆ ತೂಕ ಬೇಕಂತಿರ್ತಾರೆ. ಸೊ ಅದಕ್ಕೋಸ್ಕರ ಏನಂತಂದರೆ ನೀವು ಮೇಕೆಲಿಂದ ಮರಿ ಮಾಡಿಕೊಂಡು ಮರಿಗಳು ಮಾರಾಟ ಮಾಡಿದರೆ ಮರಿ ಸಾಕಾಣಿಕೆ ತೊಗೊಂಡು ಹೋಗ್ತಾರೆ. ಆ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ಮರಿಗೆ ತೂಕ ಲೆಕ್ಕ ಹಾಕಲ್ಲ ಅವರು, ಅಂದರೆ ಈ ಮರಿ ಇಷ್ಟು ತೂಕ ಇದೆ ಅಂತ ಯಾರು ಅನ್ನಲ್ಲ. ಅವ್ರೇನು ಮಾಡ್ತಾರೆ, ಸಾಕಾಣಿಕೆ ತೊಗೊಂಡು ಹೋಗ್ತಾರೆ. ಮುಂದೆ ಒಂದು 4 ತಿಂಗಳು ಆದಮೇಲೆ ಫ್ಯೂಚರಲ್ಲಿ ಗ್ರೋತ್ ಆಗುತ್ತೆ, ಮಾರಾಟ ಮಾಡ್ಬೋದು ಅಂತ ತೊಗೊಂಡು ಹೋಗ್ತಾರೆ. ಹಂಗಾಗಿ ನೀವು ಪ್ರೆಗ್ನೆನ್ಸಿ ಮಾಡೋದ್ರಿಂದ ಉತ್ತಮ ಅಂತ ಅನ್ಕೊತೀನಿ ನಾನು. ಸೆಕೆಂಡ್ ಪ್ರೆಗ್ನೆನ್ಸಿ, ಥರ್ಡ್ ಪ್ರೆಗ್ನೆನ್ಸಿ ತೊಗೊಂಡು ಸಾಕಾಣಿಕೆ ಮಾಡಿದರೆ 2 ಮರಿ ಕೊಟ್ಟರು ಒಂದು 30 ಸಾಕಾಣಿಕೆ ಮಾಡಿದ್ರು ನೀವು 3 ರಿಂದ 4 ತಿಂಗಳಲ್ಲಿ 60 ಮೇಕೆಗಳಾಗುತ್ತೆ. ಕನಿಷ್ಠ ಒಂದು 50 ಹಾಕಿದ್ರು 3 ತಿಂಗಳ ಸಾಕಾಣಿಕೆ ಮಾಡಿದ್ರು ಲಕ್ಷಾನುಗಟ್ಟಲೆ ನೀವು ಆದಾಯ ಮಾಡ್ಕೋಬೋದು. ಸೊ ಅದೊಂದು ಅಡ್ವಾಂಟೇಜ್ ಅಂತ ಅನ್ಕೊತೀನಿ. ಫಸ್ಟ್ ನೀವು ಯಾವ ಥರ ಮಾಡ್ಬೇಕು, ಫ್ಯಾಟಿಂಗ್ ಮಾಡಬೇಕಾ ಅಥವಾ ನೀವು ಪ್ರೆಗ್ನೆನ್ಸಿ ಮಾಡಬೇಕಾ, ಯಾವ ಥರ ಮಾಡ್ಬೇಕು ಅನ್ನೋದನ್ನ ಏನಂತಂದರೆ ನೀವು ಒಂದು ಸ್ವಂತ ಬುದ್ಧಿಶಕ್ತಿಯಿಂದ ಅನಲೈಸ್ ಮಾಡಿ. ಸೊ ಆ ಥರ ಮರಿಗಳು ತೊಗೊಂಡು ಒಂದು ಉಸ್ಮಾನಿಬಾದ್ ತೊಂಬರಿ, ನಾಟಿ ಕುರಿ ತೊಂಬರಿ, ಕೆಂಗುರಿ ತೊಂಬರಿ, ಒಂದಿಷ್ಟು ಬೀಟಲ್ ತೊಂಬರಿ, ಬರ್ಬರಿ ತೊಂಬರಿ. ನಿಮಗೆ ಯಾವ ತಳಿ, ಒಂದೇ ತಳಿ ಅಂತಲ್ಲ, ಯಾವ ತಳಿ ಬೇಕಾಗುತ್ತೆ ನಿಮ್ಗೆ ಇಷ್ಟಿಷ್ಟು ತೊಂಬರಿ. ಯಾವುದರಿಂದ ನಿಮ್ಗೆ ಆದಾಯ ಇದೆ, ಯಾವುದು ಬೇಗ ಬೆಳವಣಿಗೆ ಆಗ್ತಾಯಿದೆ, ಯಾವುದರಿಂದ ಲಾಭ ಸಿಗ್ತಾ ಇದೆ, ಅದೊಂದು ಇಂಪಾರ್ಟೆಂಟು. ಎರಡನೇದು ಏನಂತಂದರೆ ಒಳ್ಳೆ ಬ್ರೀಡರ್ ಇಟ್ಕೊ ನಿಮ್ಮ ಹತ್ರ. ಉಸ್ಮಾನಿಬಾದ್ಗೆ ಕ್ರಾಸ್ ಮಾಡಬೇಕಾಗಿತ್ತಂದರೆ ಒಳ್ಳೆ ಬೀಟಲ್ ಆಗಿರ್ಬೋದು, ಸೋಜತ್ತು, ಶಿರೋ ಈ ಥರ ಅಂದರೆ ನಿಮಗೆ ಬೇಕಾದಂಥ ಏನಂತಂದರೆ ಬ್ರೀಡರ್ಲಿಂದ ಕ್ರಾಸ್ ಮಾಡಿಸಿದರೆ ಹುಟ್ಟ ಮರಿಗಳು ಚೆನ್ನಾಗಿ ಬರುತ್ತೆ. ಅದೊಂದು ಇಂಪಾರ್ಟೆಂಟು. ನಮ್ಮ ಜನರು ಲೋಕಲ್ಗೆ ಕ್ರಾಸ್ ಮಾಡಿಸ್ತಾರೆ. ಹಂಗಾಗಿ ಏನಂತಂದರೆ ಗ್ರೋತ್ ಪ್ರಮಾಣ ಏನಂತಂದರೆ ತುಂಬ ಕಡಿಮೆ ಇರುತ್ತೆ. ಸೊ ಹಂಗಾಗಿ ನೀವು ವಿಭಿನ್ನವಾದ ತಳಿ ಸಾಕಾಣಿಕೆ ಮಾಡೋದ್ರಿಂದ ಉತ್ತಮ ಆದಾಯ ಅಂತ ಅನ್ಕೊತೀನಿ. ಸೊ ಯಾರಿಗೆ ಬೇಕಾಗಿತ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ, ಅವ್ರಿಗೆ ಕರೆ ಮಾಡಿ ನಿಮಗೆಲ್ಲನೂ ಡೀಟೇಲ್ಸ್ ಕೊಡ್ತಾ ಅಂತ ಹೇಳ್ತಾರೆ. ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.